ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. ಈ 3 ಚಾಪ್ಟರ್ಸ್ ಕಂಪ್ಲೀಟ್ ಆಗಿರಲಿಲ್ಲ. ಅದಕ್ಕೋಸ್ಕರ ಕ್ವಿಕ್ಕಾಗಿ ಒಂದು ಜಸ್ಟ್ 30 ಮಿನಿಟ್ಸಲ್ಲಿ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ. ಯಾಕಂದರೆ ಯಾವುದೋ ಸ್ಟೂಡೆಂಟ್ಸು RP ಸರ್ ಮಾಡಿಲ್ಲ ಅಂದ್ಬಿಟ್ಟು ಈ ಚಾಪ್ಟರ್ಸ್ನ ಮಾಡಿದಿರೋ ಹೋಗೋದು ನನಗೆ ಇಷ್ಟ ಇಲ್ಲ. ಅದರಿಂದ ಅಲ್ಲಿ ಕ್ವಿಕ್ಲಿ ಡೂ ಆಲ್ ದ ಚಾಪ್ಟರ್ಸ್ ಮಕ್ಕಳೇ ಕಂಪ್ಲೀಟಾಗಿ ಜಸ್ಟ್ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಅಷ್ಟೇ. ಓಕೆ, ಸೊ ಏನು ಬರ್ಬೋದು ಅಂತ, ಅಫ್ಕೋರ್ಸ್ ಇದು ಬಿಟ್ಟು ಬೇರೆದು ಬರ್ಬೋದು. ಬಟ್ ನಾನು ಫಸ್ಟ್ ಟೈಮ್ ಮುಗಿಸ್ಬೇಕಾಗಿತ್ತು ಈ 3 ಚಾಪ್ಟರ್ನ. ಬಟ್ ಪ್ಲ್ಯಾನ್ ಇತ್ತು. ಬಟ್ MCQs ಎಲ್ಲ ರೆಫರ್ ಮಾಡಿ ನಾನೇ ಟೈಪ್ ಮಾಡೋಷ್ಟು ತುಂಬ ಟೈಮ್ ಹಿಡಿದೋಯ್ತು ಮಕ್ಕಳೇ. MCQs ಎಲ್ಲದೂ ಮುಗಿದಿದೆ ಆಲ್ಮೋಸ್ಟು. MCQs ನ್ಯೂಮರಿಕಲ್ಸ್ ಎಲ್ಲ, ಬಟ್ ಇದೊಂದು ಚಾಪ್ಟರ್. ಓಕೆ, ಸೊ ಫಸ್ಟ್ ಲೆಟ್ಸ್ ಫಿನಿಶ್ ಆಫ್. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಏನು ಬೇಸಿಕಲಿ ವೆರಿ ಸಿಂಪಲ್. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಕೆಪಾಸಿಟಿ ತೊಗೊಂಡಾಗ ಇಲ್ಲಿ ಕರೆಂಟ್ ಬರ್ತಾ ಇದೆ, ಇಲ್ಲೂ ಕರೆಂಟ್ ಬರ್ತಾ ಇದೆ. ಅರ್ಥ ಆಯ್ತಾ? ಇಲ್ಲಿಂದ ಹೀಗೆ ಇಲ್ಲಿ ಕರೆಂಟ್ ಬರುತ್ತೆ, ಇಲ್ಲಿ ಕಂಡಕ್ಷನ್ ಕರೆಂಟು, ಇಲ್ಲೂ ಕೂಡ ಕಂಡಕ್ಷನ್ ಕರೆಂಟ್ ಬರುತ್ತೆ ಡ್ಯೂ ಟು ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಬಟ್ ಇಲ್ಲಿ ಇದೇನು ವಾಟ್ ಇಸ್ ಹ್ಯಾಪ್ನಿಂಗ್ ಇನ್ ಬಿಟ್ವೀನ್ ಸೆಂಟರ್ ದಿಸ್ could not be explained by using your using your ampere circuit law ಯೂಸ್ ಮಾಡಿಕೊಂಡು ನಾವಿನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್, ಅದನ್ನು ಕಂಪ್ಲೀಟ್ ಮಾಡೋಕ್ಕೋಸ್ಕರ ಇವಾಗ ಗೋಯಿಂಗ್ ಟು ಅಸ್ಯೂಮ್ ದೇರ್ ಇಸ್ ಒನ್ ಮೋರ್ ಕರೆಂಟ್ ಫ್ಲೋಯಿಂಗ್ ಇನ್ ಬಿಟ್ವೀನ್ ದಿಸ್, ದಟ್ ಈಸ್ ಕಾಲ್ಡ್ ID ಅಂತ ಹೇಳ್ತೀವಿ. ಇಟ್ ಇಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ. ಸೊ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್? ದಿಸ್ ಇಸ್ ಡ್ಯೂ ಟು ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ನಾಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಸಾರಿ, ಎಲೆಕ್ಟ್ರಿಕ್ ಫ್ಲಕ್ಸ್. ಓಕೆ, ಸೊ ವಾಟ್ ಇಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್? ಅ ಕರೆಂಟ್ ಡ್ಯೂ ಟು ಚೇಂಜ್ ಇನ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ with respect to time, that is called as ID ಅಂತ ಬರುತ್ತೆ. and ID is equal to E0 into d phi by dt. ID is equal to what? E0 into d phi by dt. ಸೊ ನಿಮ್ಮ ಆಂಪಿಯರ್ ಸರ್ಕ್ಯೂಟ್ ಅಲ್ಲಿಗೆ ಏನಾಗುತ್ತೆ ಅಂದರೆ, ಇಂಟಿಗ್ರೇಷನ್ ಆಫ್ BDL ಬಂದು, ಸೊ ವೈ ಯು ವಿಲ್ ಗೆಟ್ ಇಂಟಿಗ್ರೇಷನ್ ಆಫ್ BDL mu naught ಟೈಮ್ಸ್ ಆಫ್ ID ಪ್ಲಸ್ ಎರಡೂ ಇರುತ್ತೆ, ID ಪ್ಲಸ್ IC ಎರಡೂ ಇರುತ್ತೆ. IC ಅಂದರೆ ಡ್ಯೂ ಟು ಕಂಡಕ್ಷನ್ ಆಫ್ ಎಲೆಕ್ಟ್ರಾನ್ಸ್. ID ಅಂತ ಹೇಳಿದ್ರೆ ಡ್ಯೂ ಟು, IC ಅಂದರೆ ನೀವೇನು ಕಲ್ತಿದ್ದೀರಲ್ವ ಅದೇ IC. ID ಅಂತ ಹೇಳಿದ್ರೆ ಡ್ಯೂ ಟು ಚೇಂಜ್ ಇನ್ ದ electric flux with respect to time, that's called ID. and in example ಕೇಳಿದ್ರೆ what is current, explain my displacement current ಅಂದ್ಬಿಟ್ಟು, and they'll tell you to write the expression and also write all these things. okay, and ಆದಮೇಲೆ ಇದರಲ್ಲಿ 1 ಮಾರ್ಕರ್ಸ್ ಇನ್ನೊಂದು 1 ಮಾರ್ಕರ್ಸ್ ಕ್ವಶನ್ ಬರುತ್ತೆ. ನಾನು ಆಲ್ರೆಡಿ MCQ ಕವರ್ ಮಾಡಿದ್ದೀನಿ. ಅಂದರೆ ಏನು ಯೂಶಲಿ ಏನಾಗುತ್ತೆ, I given 2 charts for you. ಆ 2 ಚಾರ್ಟಲ್ಲಿ ಅಪ್ಲಿಕೇಶನ್ ಮೇಲೆ ಒಂದು ಕ್ವಶನ್ ಬರುತ್ತೆ, ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ಬಿಟ್ಟು. ಅದು ಬಿಟ್ಟು ಇಲ್ಲ ಫ್ರೀಕ್ವೆನ್ಸಿ, ಯಾವುದು ಜಾಸ್ತಿ ಫ್ರೀಕ್ವೆನ್ಸಿ, ಯಾವುದು ಜಾಸ್ತಿ ಕಡಿಮೆ ಅಂದರೆ ಯಾವುದು ಜಾಸ್ತಿ ಕಡಿಮೆ, ಫ್ರೀಕ್ವೆನ್ಸಿ ಹೇಗೆ ಚೇಂಜ್ ಆಗುತ್ತೆ ಅಂದರೆ ಅಲಾಂಗ್ ದ EM ವೇವ್ಸ್, ಗಾಮಾ ವೇವ್ಸ್ಗೆ, ಅದಾದಮೇಲೆ ರೇಡಿಯೋ ವೇವ್ಸ್ಗೆ ಎಲ್ಲಿ ಯಾವುದು ಜಾಸ್ತಿ ಫ್ರೀಕ್ವೆನ್ಸಿ, ಯಾವುದು ಜಾಸ್ತಿ ಕಡಿಮೆ ಫ್ರೀಕ್ವೆನ್ಸಿ, ಯಾವುದು ಜಾಸ್ತಿ ವೇವ್ಲೆಂತ್, ಯಾವುದು ಜಾಸ್ತಿ ಕಡಿಮೆ ವೇವ್ಲೆಂತು, ಯಾವುದಕ್ಕೆ ಕಡಿಮೆ ವೇವ್ಲೆಂತು, ದಟ್ ಒಂದು ಗ್ರಾಫ್ ಐ ಹ್ಯಾವ್ ಗಿವನ್ ಟು ಯು. ಅದೊಂದು ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಅಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಮೋಸ್ಟ್ಲಿ ಇಷ್ಟರೇ ಬರುತ್ತೆ, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ನೆಕ್ಸ್ಟ್ ಕಮಿಟ್ ಡ್ಯೂಯಲ್ ನೇಚರ್ ಮಕ್ಕಳೇ. ಡ್ಯೂಯಲ್ ನೇಚರಲ್ಲಿ ಐ ವಾಂಟೆಡ್ ಟು ರೀಡ್ ಓನ್ಲಿ ಟೂ ಕಾನ್ಸೆಪ್ಟ್. ನೀವು ಇನ್ನೂ ಓದಿಲ್ಲ ಅಂತ ಹೇಳಿದೆ, ನೀವು ಆಲ್ರೆಡಿ ಓದಿದ್ರೆ ಅಂದರೆ ಇಟ್ಸ್ ರಿಯಲಿ ವೆಲ್ ಆ್ಯಂಡ್ ಗುಡ್. ಓಕೆ, ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಯಾವುದು ಎಕ್ಸ್ಪ್ಲೇನ್. ಓಕೆ, ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಎಕ್ಸ್ಪ್ಲೇನ್ ಮಾಡಿ, ರೈಟ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಅಂತ ಕೇಳ್ತಾರೆ. ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ವೆರಿ ವೆರಿ ಸಿಂಪಲ್ ಮಕ್ಕಳೇ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಯಾವುದೋ ಮೆಟಲ್ ಸರ್ಫೇಸ್ ತೊಗೊಂಡು ಫೋಟಾನ್ಸ್ ಇಲ್ಲಿ ಫೋಟಾನ್ಸ್ ಬಂದು, ಇಲ್ಲಿ ಫೋಟಾನ್ಸ್ ಅನ್ನೋದು ಪಾರ್ಟಿಕಲ್ಸಾಗಿ ಬರ್ತಾ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ ಇಲ್ಲಿರುತ್ತೆ, ಇದನ್ನು ಬಂದು ಇದು ಹೊಡೆದಾಗ ಇದು ಆಚೆ ಹಿಂಗೆ ಹೋಗುತ್ತೆ. ಸೊ ವೆರಿ ಸಿಂಪಲ್. ನೀವು ಗೋಳಿ ಆಡ್ತೀರಲ್ವ, ಇಲ್ಲೊಂದು ಬಾಲ್ ಇರುತ್ತೆ, ಇದನ್ನು ಬಂದು ಇಲ್ಲಿ ಹೊಡೆದ್ರೆ ಇದು ಹೋಗುತ್ತೆ ಆ್ಯಕ್ಚುಲಿ. ಸೊ ಇಲ್ಲೊಂದು ಬಾಲ್ ಇರುತ್ತೆ, ನಮೀಗ ಬಾಲ್ ಕಿಕ್ ಮಾಡೋಕ್ಕಂದರೆ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಅಂತ ಬೇಕು. ಅದು ನೋಡಿ, ಫಾರ್ ಎಕ್ಸಾಂಪಲ್ ನಿಧಾನಕ್ಕೆ ಹೋದರೆ ಬಾಲ್ ನಿಧಾನಕ್ಕೆ ಹೋಗುತ್ತೆ, ಜೋರಾಗಿ ಹೋದರೆ ಜೋರಾಗಿ ಹೋಗುತ್ತೆ. ಅಂದರೆ ಸೊ ಬಟ್ ಸ್ಟಾರ್ಟ್ ಮಾಡೋಕ್ಕಂದ್ರೆ ಸ್ವಲ್ಪ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಬೇಕು. ದ್ಯಾಟ್ ಎನರ್ಜಿ ಇಸ್ ಕಾಲ್ಡ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಎನರ್ಜಿ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಮಿನಿಮಮ್ ಫ್ರೀಕ್ವೆನ್ಸಿ ಬಿಲೋ ವಿಚ್ ದ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ does not takes place. Minimum frequency below which the photoelectric emission takes place. Minimum frequency below which photoelectric emission does not takes place. That is called a threshold frequency. Does not take place. I'll explain what is threshold frequency and better. Threshold frequency, the frequency below which, the frequency of incident radiation below which no emission takes place. That means photoelectric emission does not take place. ಅದಕ್ಕಿಂತ ಜಾಸ್ತಿನೇ ಇರಬೇಕು. ನಾವೇನು ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಇದೆಯಲ್ವಾ, ಈ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಏನು ನ್ಯೂ ನಾಟ್ ಅಂತ ನ್ಯೂ ತೊಗೊಂಡ್ರೆ, ದಟ್ ನ್ಯೂ ಶುಡ್ ಬಿ ಮೋರ್ ದೆನ್ ನ್ಯೂ ನಾಟ್, ದೆನ್ ಓನ್ಲಿ ದ photoelectric emission takes place. ಅಬೌಟ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಮೇಲೆ ಹೋದರೆ ಏನಾಗುತ್ತೆ, ಅಬ್ಸರ್ವೇಷನ್ ಏನಾಗುತ್ತೆ, ನೀವು ಇನ್ಸಿಡೆಂಟ್ ಇದೆಯಲ್ವಾ, ಇದ್ರದ್ದು ಇಂಟೆನ್ಸಿಟಿ ಜಾಸ್ತಿ ಮಾಡಿದೆ. ಫಾರ್ ಎಕ್ಸಾಂಪಲ್ ಈ ಥರ ಇದೆಯಲ್ವಾ, ಇಲ್ಲಿ ಜಾಸ್ತಿ ನಂಬರ್, ಇಲ್ಲಿ ಇಂಟೆನ್ಸಿಟಿ ಜಾಸ್ತಿ ಆದರೆ ಇಲ್ಲಿ ಜಾಸ್ತಿ ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೆ. ಇಫ್ ದರ್ 5 ಇನ್ಸಿಡೆಂಟ್ ರೇಸ್ 5 ಎಲೆಕ್ಟ್ರಾನ್ಸ್ ಬರುತ್ತೆ. ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಜಾಸ್ತಿ ಇರುತ್ತೆ. ಸೊ ವಿತ್ ಇನ್ಕ್ರೀಸ್ ಇನ್ ದ ಇಂಟೆನ್ಸಿಟಿ, ದಿಸ್ ಇಸ್ ಐ ಥಿಂಕ್ ಹೋಗ್ಬಿಟ್ಟಿದೆ, ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ಇಂಟೆನ್ಸಿಟಿ ಜಾಸ್ತಿ ಮಾಡಿದ್ರೆ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅದು ಕೂಡ ಜಾಸ್ತಿ ಆಗುತ್ತೆ. ಸೊ ಎರಡೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ಎರಡೂ ಡೈರೆಕ್ಟ್ ಪ್ರಪೋರ್ಷನಲ್ ಇರುತ್ತೆ.
ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಬೋವ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ದ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಅದಾದಮೇಲೆ ನಂತರ ಅಬೋವ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಹೋದ್ಮೇಲೆ ನೀವು ಒಂದು ಜಾಸ್ತಿ ಫ್ರೀಕ್ವೆನ್ಸಿ ಕೊಟ್ಟರೆ, ನೆನ್ಪಿಟ್ಕೊಳ್ಳಿ, ಫ್ರೀಕ್ವೆನ್ಸಿ ಅಂದರೆ ಎನರ್ಜಿ, ಫ್ರೀಕ್ವೆನ್ಸಿ ಎಚ್ ನ್ಯೂ, ಬಿಕಾಸ್ ಎನರ್ಜಿ ಆಫ್ ಎ ಫೋಟಾನ್ ವಿ ಕಾಲ್ ಇಟ್ ಎಸ್ ಎಚ್ ನ್ಯೂ. ಸೊ ಎನರ್ಜಿ ಆಲ್ವೇಸ್ ರಿಲೇಟೆಡ್ ಟು ದ ಫ್ರೀಕ್ವೆನ್ಸಿ. ಅರ್ಥ ಆಯ್ತಾ? ಇದು MCQs ತುಂಬ ಸತಿ ಬಂದಿದೆ, ಅದಕ್ಕೋಸ್ಕರ. ಸೊ ಅಬೋವ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಏನಾಗುತ್ತೆ? ಸೊ ಕೈನೆಟಿಕ್ ಎನರ್ಜಿ ಸ್ಟೇಟ್ಮೆಂಟ್ ಬರೀ, ನಾನು ಸ್ಟೇಟ್ಮೆಂಟ್ ಬರೀ ಟೈಮ್ ಇರಲಿಲ್ಲ. ಕೈನೆಟಿಕ್ ಎನರ್ಜಿ ಆಫ್ ದ ಎಮಿಟೆಡ್ ಫೋಟೋ ಎಲೆಕ್ಟ್ರಾನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನ್ಸಿಡೆಂಟ್ kinetic energy of the emitted photoelectron directly proportional to the frequency of the frequency of incident radiation. Frequency and the frequency ಜಾಸ್ತಿ ಇದ್ದರೆ ಎನರ್ಜಿ ಜಾಸ್ತಿ ಇರುತ್ತೆ, ಅದರಿಂದ ಏನಾಗುತ್ತೆ, they will go at higher kinetic energy. ವೆರಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಮಕ್ಕಳೇ. ಈಗ ಇಲ್ಲೊಂದು ಬಾಲ್ ಇರುತ್ತಾ, ಈ ಬಾಲ್ನ ಓಡಿಸ್ಬೇಕಂತ ಹೇಳಿದ್ರೆ ಐ ನೀಡ್ ಟು ಹ್ಯಾವ್ 2 joules ಆಫ್ ಎನರ್ಜಿ. ಸಿಂಪಲಾಗಿ ಹೇಳ್ತಾ ಇದ್ದೀನಿ. ನೀವು ಎಕ್ಸಾಕ್ಟ್ಲಿ 2 ಕೊಟ್ಟರೆ ಜಸ್ಟ್ ಮೂವ್ ಆಗುತ್ತೆ, ಐ ಮೀನ್ ದೇ ವೋಂಟ್ ಬಿ ಎನಿ ವೆಲಾಸಿಟಿ. ನೀವು ಒಂದು ವೇಳೆ 4 ಕೊಟ್ಟರೆ ಸ್ವಲ್ಪ ಮೂವ್ ಆಗುತ್ತೆ, ಯಾಕೆಂದರೆ 2 joules ಯುಟಿಲೈಸ್ಡ್ ಫಾರ್ ಮೂವಿಂಗ್ ಆ್ಯಂಡ್ ರಿಮೈನಿಂಗ್ 2 joules ವಿಲ್ ಕನ್ವರ್ಟ್ ಟು ಕೈನೆಟಿಕ್ ಎನರ್ಜಿ. ನೀವು 4 joule ಬದಲು 10 joules ಆಫ್ ಎನರ್ಜಿ ಕೊಟ್ಟರೆ, ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಐಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್, ಓಕೆ, ನಾಟ್ ಜೂಲ್ಸ್ ಆ್ಯಂಡ್ ಆಲ್. ಸೊ 10 joules ಕೊಟ್ಟಿದ ತಕ್ಷಣ ಏನಾಗುತ್ತೆ, ಇದು ಡಿಫ್ರೆನ್ಸ್ ಇದೆಯಲ್ವಾ, ಈಗ ದಿಸ್ ಬಾಲ್ ಸ್ಟಾರ್ಟ್ ಮೂವಿಂಗ್ ಇಟ್ ಮೋರ್ ಫಾಸ್ಟ್. ಸಿಂಪಲ್ ಅಲ್ವಾ? ನಿಧಾನಕ್ಕೆ ಹೋಗುತ್ತೆ, ಜೋರಾಗಿ ಹೋಗುತ್ತೆ ಅಷ್ಟೇ. ಬಟ್ ಸ್ಟಾರ್ಟಿಂಗ್ ಮೂವ್ ಮಾಡೋಕ್ಕಂದ್ರೆ ಸ್ವಲ್ಪ ಎನರ್ಜಿ ಬೇಕು. ಸೊ ಅಂದರೆ ಕೈನೆಟಿಕ್ ಎನರ್ಜಿ ಆಫ್ ದ ಎಮಿಟೆಡ್ ಫೋಟೋ ಎಲೆಕ್ಟ್ರಾನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ಎನರ್ಜಿ ಎಷ್ಟು ಬರುತ್ತಲ್ವಾ, ಎಷ್ಟರಿಂದ ಹೋಗುತ್ತಲ್ಲ, ದಟ್ ಡಿಪೆಂಡ್ಸ್ ಆನ್ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂದರೆ ಏನು? ಇಟ್ಸ್ ಅ ನೆಗೆಟಿವ್ ಪೊಟೆನ್ಷಿಯಲ್ ಫಾರ್ ವಿಚ್ ದ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಬಿಕಮ್ 0. ಈಗ ಎಲೆಕ್ಟ್ರಾನ್ಸ್ ಬರ್ತಾ ಇರ್ತದೆ ನನ್ನ ಕಡೆ. ಈಗ ನಾನೇನು ಮಾಡಬೇಕು, ಐ ವಿಲ್ ಅಪ್ಲೈ ರಿವರ್ಸ್ ಪೊಟೆನ್ಷಿಯಲ್ ಆ್ಯಂಡ್ ಅಪ್ಲೈ ಮಾಡಿದ ತಕ್ಷಣ ಆ ಎಲೆಕ್ಟ್ರಾನ್ ಸ್ಲೋ ಆಗುತ್ತೆ ಬರೋದು, ಆಯಿತಾ? ಸೊ ಫಾರ್ ವಿಚ್ ಕಂಪ್ಲೀಟ್ಲಿ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಸ್ಟಾಪ್ಸ್. ಅರ್ಥ? ಈಗ ಏನಾಗುತ್ತೆ ಅಂದರೆ ಅಲ್ಲೊಂದು ಡಿಸ್ಚಾರ್ಜ್ ಟ್ಯೂಬ್ ಇರುತ್ತೆ, ಎಕ್ಸ್ಪೆರಿಮೆಂಟಲ್ಲಿ ಒಂದು ಡಿಸ್ಚಾರ್ಜ್ ಟ್ಯೂಬ್ ಇರುತ್ತೆ, ಆ್ಯನೋಡ್ ಮತ್ತು ಕ್ಯಾಥೋಡ್ ಇರುತ್ತೆ. ಒಂದು ಕಡೆ ಇನ್ನೊಂದು ಕಡೆ ಎಲೆಕ್ಟ್ರಾನ್ಸ್ ಬರ್ತಾ ಇರುತ್ತೆ. ನಾನು MCQs ಕೂಡ ಹೇಳಿದೆ ನಿಮಗೆ, ಕ್ಯಾಥೋಡ್ ರೇ ಟ್ಯೂಬ್ ಎಲೆಕ್ಟ್ರಾನ್ಸ್ ಬರ್ತಾ ಇರುತ್ತೆ ಒಂದು ಕಡೆಯಿಂದ ಈ ಥರ. ದಿಸ್ ಇಸ್ ವಾಟ್ ಇಟ್ ಇಸ್ ಡಯಾಗ್ರಾಮಲ್ಲಿ ಇಲ್ಲೊಂದು ಇರುತ್ತೆ, ಇಲ್ಲಿಂದ ಇನ್ಸಿಡೆಂಟ್ ರೇಡಿಯೇಷನ್ ಬೀಳುತ್ತೆ, ಎಲೆಕ್ಟ್ರಾನ್ಸ್ ಬರ್ತಾ ಇರುತ್ತೆ. ಇಲೆಕ್ಟ್ರಾನ್ನ ಸ್ಟಾಪ್ ಮಾಡೋದು ನಾವೀಗ ಆ್ಯಕ್ಚುಲಿ ಅದಕ್ಕೆ ಆಪೋಸಿಟ್ ಪೊಟೆನ್ಷಿಯಲ್ ಹಾಕಬೇಕು. That's called as the negative potential which stops the electrons is called as what? That's called as stopping potential, for which the current, I mean stop the electron, not stop the electron. I mean we can say in another way, the current becomes 0, means electrons are not flowing, the current becomes 0. That's called, okay. Next, stopping potential. This is the meaning, stopping potential ಅನ್ನೋದು ಇನ್ಸಿಡೆಂಟ್ ಆಫ್ ಅಂದರೆ ಏನು, ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗೋದಿಲ್ಲ. ಇದು MCQs ತುಂಬ ಸತಿ ಕೇಳಿದ್ದಾರೆ. ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗೋದಿಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಇಂಟೆನ್ಸಿಟಿ ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಆಲ್ವೇಸ್ ಸೇಮ್. ಇಂಟೆನ್ಸಿಟಿ ನಂಬರ್ ಆಫ್ ಎಲೆಕ್ಟ್ರಾನ್ಸು, ಎನರ್ಜಿ ಅಂದರೆ ಬೇಸಿಕಲಿ, ಫಾರ್ ಎಕ್ಸಾಂಪಲ್ there is a very nice experiment ಮಕ್ಕಳೇ. To explain this I need lot of time, but anyway stop it here, okay. It does not depend upon the intensity. Next, stopping potential independent of intensity of the incident radiation. ಅದಾದ್ಮೇಲೆ ನಂತರ ಇನ್ನೊಂದು ಗ್ರಾಫ್ ಎಕ್ಸ್ಪ್ಲೇನ್ ಮಾಡ್ತೀವಿ ಆ್ಯಕ್ಚುಲಿ. ಬಟ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಡಿಪೆಂಡ್ಸ್ ಆನ್ ದ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ಫ್ರೀಕ್ವೆನ್ಸಿ ನೋಡಿ, ವೆರಿ ಸಿಂಪಲ್ ಆ್ಯಕ್ಚುಲಿ. ಈಗ ನನ್ನ ಬಾಲ್ ಒದ್ದರೆ ಆ ಬಾಲ್ ಹೋಗುತ್ತಲ್ವಾ, ಅದನ್ನು ಸ್ಟಾಪ್ ಮಾಡೋಕ್ಕೆ ಎನರ್ಜಿ ಬೇಕಲ್ವಾ. ಅದನ್ನು ಸ್ಟಾಪ್ ಮಾಡೋಕ್ಕೆ ಎಷ್ಟು ಎನರ್ಜಿ ಬೇಕು, ಅದು ಏನು ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಎಷ್ಟು ಜೋರಾಗಿ ಓದಿತೀನಿ ಅಂದ್ಬಿಟ್ಟು, ನಾನು ಜೋರಾಗಿ ಹೋದರೆ ಜಾಸ್ತಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಬೇಕು. ಇಟ್ ಡಿಪೆಂಡ್ಸ್ ಆನ್ ಹೌ ಮಚ್ ಎನರ್ಜಿ ಐ ಪುಟ್. ಅರ್ಥ ಆಯ್ತಾ? ಹೌ ಮಚ್ ಫ್ರೀಕ್ವೆನ್ಸಿ ಆರ್ ಹೌ ಮಚ್ ಎನರ್ಜಿ, ವಾಟ್ ಇಸ್ ದ ಎನರ್ಜಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್, ಅದ್ರ ಮೇಲೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಡಿಪೆಂಡ್ ಆಗುತ್ತೆ. ಎನರ್ಜಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಅಂದರೆ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ, ನಾಟ್ ಇಂಟೆನ್ಸಿಟಿ. ಅರ್ಥ ಮಾಡ್ಕೊಳ್ಳಿ. ಇಂಟೆನ್ಸಿಟಿ ಅಂದರೆ ನಂಬರ್ ಅಷ್ಟೇ. ಒಂದು ಬಾಲ್ ಬದಲು 10 ಬಾಲ್ ಹೋಗುತ್ತೆ, ಅದಕ್ಕೆ ನಂಬರ್. ಬಟ್ ಎನರ್ಜಿ ಆಫ್ ಈಚ್ ಎಮಿಟೆಡ್ ಬಾಲ್ ಡಿಪೆಂಡ್ಸ್ ಆನ್ ದ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೆ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇದು ಇನ್ನೊಂದು ಗ್ರಾಫ್ ಅರ್ಥ ಆಗಿದೆ ಕ್ಲಿಯರಾಗಿ. ನಂತರ ಈ ಪ್ರತಿಯೊಂದು ಗ್ರಾಫು ಯಾಕೆ ಇಲ್ಲಿ ಬೆಂಡ್ ಆಗುತ್ತೆ, ಯಾಕೆ ಸ್ಟ್ರೈಟ್ ಆಗುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು ಮಕ್ಕಳೇ, ಬಟ್ ನೆಸೆಸಿಟಿ ಇಲ್ಲ. ಸೊ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ directly proportional to frequency of the incident radiation above threshold frequency. Above threshold statement bari irtara, above threshold frequency the stopping potential is directly proportional to the frequency of the incident radiation. ಅರ್ಥ ಆಯ್ತಾ? ನೀವು ಇಷ್ಟೇ ನೆನ್ಪಿಟ್ಕೊಬೇಕು ಇಲ್ಲಿ ನೋಡಿ. ಎನರ್ಜಿ ಅಂತ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಎನರ್ಜಿ ಬೇಸಿಕಲಿ. ಅರ್ಥ ಆಯ್ತಾ? ನೀವು ಎಲೆಕ್ಟ್ರಾನ್ ಬಂದಾಗ ಸ್ಟಾಪ್ ಮಾಡಿ, ಫಸ್ಟ್ ಆಫ್ ಆಲು ಜಾಸ್ತಿ ಇನ್ಸಿಡೆಂಟ್ ಎನರ್ಜಿ ಇದ್ದರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ. ದ ಕೈನೆಟಿಕ್ ಎನರ್ಜಿ ಆಫ್ ದ ಎಮಿಟೆಡ್ ಎಲೆಕ್ಟ್ರಾನ್ಸ್. ಅದನ್ನು ಸ್ಟಾಪ್ ಮಾಡಬೇಕಂತೇಳಿ ನಾನು ಜಾಸ್ತಿ ಪೊಟೆನ್ಷಿಯಲ್ ಹಾಕಬೇಕು.
ಅರ್ಥ ಆಯ್ತಾ ಕ್ಲಿಯರಾಗಿ? ಅಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಇಂಟೆನ್ಸಿಟಿ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಎಷ್ಟು ಕ್ವಾಂಟಿಟಿ ಇದೆ ಅದು ಇಂಟೆನ್ಸಿಟಿ ಅಂದರೆ. ಅರ್ಥ ಆಯ್ತಾ? ನೆಕ್ಸ್ಟ್, ಇಫ್ ಯು ಅಂಡರ್ಸ್ಟುಡ್ ದಟ್ಸ್ ಎನಫ್ ಮಕ್ಕಳೇ. ದೆನ್ ಆಸ್ಕ್ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಷನ್. ಸೇಮ್ ಅದನ್ನೇ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಆ್ಯಕ್ಚುಲಿ ಐನ್ಸ್ಟೀನ್ ಅವರು. h nu is equal to h nu naught plus half mv square. ಇಸ್ ವೆರಿ ಸಿಂಪಲ್ ಅಲ್ವಾ? ನಾನು ಸಿಂಪಲ್ ಆಗಿ ಹೇಳಿದೆ ನಿಮಗೆ. ಇಟ್ ಇಸ್ ಅ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್, ದಟ್ಸ್ ಕಾಲ್ಡ್ ವರ್ಕ್ ಫಂಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ಅದು ನೀವು ಫಾರ್ ಎಕ್ಸಾಂಪಲ್ ಈಗ 10 ಎಲೆಕ್ಟ್ರಾನ್ ವೋಲ್ಟ್ಸ್ ಕೊಟ್ಟರೆ ಅನ್ಕೋಣ, ಇಲ್ಲಿ 2 ಎಲೆಕ್ಟ್ರಾನ್ಸ್ ಹೋಯಿತು, ರಿಮೈನಿಂಗ್ 8 ಎಲೆಕ್ಟ್ರಾನ್ ವೋಲ್ಟ್ಸ್ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ ಟು ಕೈನೆಟಿಕ್ ಎನರ್ಜಿ. ಅರ್ಥ ಆಯ್ತಾ? ಸೊ ಏನು ಲಾಜಿಕ್ ಸಿಂಪಲ್ ಆಗಿ ಇವ್ರೇನು ಹೇಳ್ತಾ ಇದ್ದಾರೆ, ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಇನ್ಸ್ಟಂಟೇನಿಯಸ್, ಇಮಿಡಿಯೇಟಾಗಿ ಆಗುತ್ತೆ. ಇಮಿಡಿಯೇಟ್ಲಿ ವೆನ್ ದ ಫೋಟೋನ್ ಇಸ್ ಎಲೆಕ್ಟ್ರಾನ್ ಗೆಟ್ ಎಮಿಟೆಡ್ ಇಮಿಡಿಯೇಟ್ಲಿ, ದೇರ್ ಇಸ್ ನೋ ಡಿಲೇ ಅಟ್ ಆಲ್. ಅರ್ಥ ಆಯ್ತಾ? ಡ್ಯೂ ಟು ದಿಸ್ ಹ್ಯಾಪನ್ಸ್ ಎಲಾಸ್ಟಿಕ್ ಕೊಲ್ಯೂಷನ್, ಮೀನ್ಸ್ ಒಂದು ಹೊಡೆಯುತ್ತೆ, ಅದು ಎನರ್ಜಿ ಕಂಪ್ಲೀಟಾಗಿ ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ದಿಸ್ ವಿಲ್ ಗೆಟ್ ಎಮಿಟೆಡ್. ಓಕೆ, ಅದಾದಮೇಲೆ ಒಂದು ವೇಳೆ ಎರಡು ಈಕ್ವಲ್ ಆಗಿದೆ, ಇಫ್ ದ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಬೇಸಿಕಲಿ ವೆಲಾಸಿಟಿ ಅದೇ, ಐ ಮೀನ್ ಅದು ಎಮಿಟ್ ಆಗುತ್ತೆ ಬಟ್ ವೆಲಾಸಿಟಿ ಇರೋದಿಲ್ಲ, ದ ವೆಲಾಸಿಟಿ ವಿಲ್ ಬಿ ಝೀರೋ ಬೇಸಿಕಲಿ. ಅರ್ಥ ಆಯ್ತಾ? ಒಂದು ವೇಳೆ ಕಡಿಮೆ ಇದ್ದರೆ ಅದಕ್ಕೆ ಎನರ್ಜಿ 2 ಎಲೆಕ್ಟ್ರಾನ್ ವೋಲ್ಟ್ ಬೇಕು, ಬಟ್ ನೀನು ಅಪ್ಲೈ ಮಾಡ್ತಾ ಇರೋದೇ 1 ಎಲೆಕ್ಟ್ರಾನ್ ವೋಲ್ಟು. ದ ಫ್ರೀಕ್ವೆನ್ಸಿ ಈಸ್ ಲೆಸ್ ದ್ಯಾನ್, ವಿ ಆಲ್ವೇಸ್ ಮೆಷರ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ. ಐ ಮೀನ್ ನಾಟ್ ಮೆಷರ್, ಐ ಮೀನ್ ಇಟ್ಸ್ h is equal to, see, energy is equal to basically h nu. ಎನರ್ಜಿ ಅಂದರೆ ನ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. h is a ಕಾನ್ಸ್ಟೆಂಟ್ ಅಲ್ವಾ, ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಓಕೆ, and when nu is less than nu naught, no photoelectric emission takes place because h nu minus h nu naught is negative. ಅಂದರೆ ಆ್ಯಕ್ಚುಲಿ ಬೇಕಾಗಿರೋದು 2, ನೀನು ಕೊಡ್ತಾ ಇದ್ದರೆ ಬರೀ 1 ಎಲೆಕ್ಟ್ರಾನ್ ವೋಲ್ಟ್, therefore emission does not take place. ಒಂದು ವೇಳೆ nu is more than nu naught, in this case because this value becomes positive, h nu minus h naught becomes positive, therefore there is a kinetic energy, therefore there is a kinetic energy of the emitted photo electrons. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಈ ಪಾಯಿಂಟ್ಸ್ನ ಬರೆದುಬಿಡಿ, ದಟ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ಅಂದರೆ ಈಗ ಫಾರ್ಮುಲಾ ಬರೆದುಬಿಟ್ಟು ಇನ್ಸ್ಟಂಟೇನಿಯಸ್ ಆಗಿರುತ್ತೆ, 3 ಕಂಡೀಷನ್ನು, ನ್ಯೂ ಇಸ್ ಲೆಸ್ ದ್ಯಾನ್ ಯು ನಾಟ್, ಆ್ಯಂಡ್ ದ ಇನ್ಸಿಡೆಂಟ್ ನೀವು ಇನ್ನೂ ಸ್ಟೇಟ್ಮೆಂಟ್ ಬರಿಬೋದು, ಇದಕ್ಕೆ ಬೇಕಾದ್ರೆ 3 ಮಾರ್ಕ್ಸ್ ಕೊಟ್ಟರೆ. ವೆನ್ ದ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಇಸ್ ಲೆಸ್ ದೆನ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ನೋ ಫೋಟೋ ಎಲೆಕ್ಟ್ರಾನ್ ಎಮಿಷನ್ ಟೇಕ್ಸ್ ಪ್ಲೇಸ್ ಬಿಕಾಸ್ ಎನರ್ಜಿ ಇಸ್ ನೆಗೆಟಿವ್. ಇಲ್ಲೇನಾಗುತ್ತೆ, ನಾನು PUC ಬೋರ್ಡ್ಲಿ ಹೇಗೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ವೆನ್ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಇಸ್ ಮೋರ್ ದೆನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಇನ್ ದಟ್ ಕೇಸ್ ದ ಫೋಟೋ ಎಲೆಕ್ಟ್ರಾನ್ಸ್ ವಿಲ್ ಗೆಟ್ ಎಮಿಟೆಡ್ ವಿತ್ ಸಮ್ ಕೈನೆಟಿಕ್ ಎನರ್ಜಿ. ದಟ್ ಕೈನೆಟಿಕ್ ಎನರ್ಜಿ ಇಸ್ ಗಿವನ್ ಬೈ ದ ಡಿಫರೆನ್ಸ್ ಆಫ್ h nu minus h nu naught. ಅರ್ಥ ಆಯ್ತಾ? ನೆಕ್ಸ್ಟ್ ಕಮ್ಸ್ ಆಟಮ್ಸ್. ಸಿಂಪಲ್ ಆಗಿ ಆಟಮ್ಸಲ್ಲಿ ಬೇಸಿಕಲಿ ಬೋರ್ಸ್ ಪಾಸ್ಟುಲೇಟ್ ಗೊತ್ತಿರಬೇಕು. ಬೋರ್ಸ್ ಪಾಸ್ಟುಲೇಟ್ಸ್ ಫಸ್ಟ್ ಏನು, ಇದಕ್ಕಿಂತ ಬಿಫೋರ್ ರುದರ್ಫೋರ್ಡ್ಸ್ ಇದೆ, ಅದೆಲ್ಲ 1 ಮಾರ್ಕಲ್ಲಿ ಬರುತ್ತೆ ಮಕ್ಕಳು. ರುದರ್ಫೋರ್ಡ್ ಅಂದರೆ ಏನು, ಗೋಲ್ಡ್ ಫಾಯಿಲ್ ಅಂದರೆ ಏನು, ಯಾವುದು, ನಾನೆಲ್ಲ 1 ಮಾರ್ಕಲ್ಲಿ ಕವರ್ ಮಾಡಿ. ಇನ್ 1 ಮಾರ್ಕ್ ಕ್ವಶನ್ಸ್ ಐ ಹ್ಯಾವ್ ಕವರ್ಡ್ ಆಲ್ ದೋಸ್ ಟಾಪಿಕ್ಸ್. ರುದರ್ಫೋರ್ಡ್ಸ್ ಮಾಡೆಲ್ಲು, ಬೋರ್ಸ್ ಮಾಡೆಲ್ಲು, ಬೇರೆ ಎಲ್ಲದನ್ನು ಕವರ್ ಮಾಡಿ. ಆಮೇಲೆ ಫಾರ್ಮುಲಾಸ್ ಏನು ನೆನ್ಪಿಟ್ಕೊಬೇಕು, ಯಾವುದಕ್ಕೆ ಪ್ರಪೋರ್ಷನಲ್ ಟು ಆರ್, ಇನ್ವರ್ಸ್ ಪ್ರಪೋರ್ಷನಲ್ ಟು 1/r, ಅದೆಲ್ಲ ಕವರ್ ಮಾಡಿದ್ದೀನಿ. ಓಕೆನಾ? ಇಲ್ಲಿ ಬರೀ 3 ಮಾರ್ಕರ್ಸ್, ಇಲ್ಲಿ 3 ಇಲ್ಲ, ವಾಟ್ ಎವರ್ ದ ಕ್ವಶನ್ ಕಮ್ಸ್ ಹಿಯರ್. ಬೋರ್ಸ್ ಪಾಸ್ಟುಲೇಟ್ಸ್ ಅಂದರೆ, ಸೊ ಫಸ್ಟ್ ಒಂದು ಬಿಫೋರ್ ರುದರ್ಫೋರ್ಡ್ ಹೇಳ್ತಾರೆ, ಎಲೆಕ್ಟ್ರಾನ್ ದೇ ಕುಡ್ ನಾಟ್ ಎಕ್ಸ್ಪೀರಿಯನ್ಸ್ ಸ್ಟೆಬಿಲಿಟಿ. ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಅದು ಎನರ್ಜಿ ಲೂಸ್ ಆಗುತ್ತಲ್ಲ, ಬಂದು ಇಲ್ಲಿ ಫಾಲ್ ಇನ್ ದ ನ್ಯೂಕ್ಲಿಯಸ್. ದೇ ಕುಡ್ ನಾಟ್ ಎಕ್ಸ್ಪ್ಲೈನ್ ದಟ್ ಬಿಕಾಸ್ ಈಸ್ ಟ್ರೈ ಟು ಕಂಪೇರ್ ದಟ್ ವಿತ್ ದ ಸೋಲಾರ್ ಸಿಸ್ಟಮ್ ಕಂಪೇರ್ ಮಾಡೋಕ್ಕೆ ಹೋಗ್ತಾರೆ, ಆಗೋದಿಲ್ಲ. ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಆ್ಯಕ್ಚುಲಿ. ಬಟ್ ರುದರ್ಫೋರ್ಡ್ ವಿಲ್ ಟೆಲ್ ದ ನ್ಯೂಕ್ಲಿಯಸ್ ಇಸ್, ಅವರು ಹೇಳ್ತಾರೆ ನ್ಯೂಕ್ಲಿಯಸ್ ಇಸ್ ವೆರಿ ವೆರಿ ಸ್ಮಾಲ್, ಇಟ್ಸ್ ಅ ಸೆಂಟರ್, ಆಟಮ್ ಇಸ್ ಮೋಸ್ಟ್ಲಿ ಎಂಟಿ ಅಂತ ಅವೆಲ್ಲ ಹೇಳ್ತಾರೆ. ಅವೆಲ್ಲ ಬೇಡ ನಮಗೆ. ಓಕೆ, ಇಟ್ಸ್ ಕಮ್ ಟು ದಿಸ್ ಬೋರ್ಸ್ ಪಾಸ್ಟುಲೇಟ್ಸ್. ಇವ್ರು ಹೇಳ್ತಾರೆ, ವಾಟ್ ಈ ಸೇಸ್ ಇಸ್ ಎಲೆಕ್ಟ್ರಾನ್ ರಿವಾಲ್ವ್ಸ್ ಇನ್ ಓನ್ಲಿ ಸರ್ಟನ್ ಆರ್ಬಿಟ್ಸ್. ಅಂದರೆ ಎಲೆಕ್ಟ್ರಾನ್ ಹೆಂಗಂದ್ರೆ ರಿವಾಲ್ವ್ ಮಾಡೋದಿಲ್ಲ, ಇಟ್ ರಿವಾಲ್ವ್ಸ್ ಇನ್ ಓನ್ಲಿ ಸರ್ಟನ್ ಆರ್ಬಿಟ್ಸ್, ಇನ್ ವಿಚ್ ದೋಸ್ ಆರ್ಬಿಟ್ಸ್ ಆರ್ ಕಾಲ್ಡ್ ಸ್ಟೇಷನರಿ ಆರ್ಬಿಟ್ಸ್ ವಿತೌಟ್ ರೇಡಿಯೇಟಿಂಗ್ ಎನರ್ಜಿ. ದೋಸ್ ಆರ್ಬಿಟ್ಸ್ ಆರ್ ಕಾಲ್ಡ್ ಸ್ಟೇಷನರಿ ಆರ್ಬಿಟ್ಸ್. ಎಲೆಕ್ಟ್ರಾನ್ ಅನ್ನೋದು ನ್ಯೂಕ್ಲಿಯಸ್ ಸುತ್ತ ಹೆಂಗಂದ್ರೆ ಹೆಂಗೆ ಸುತ್ತೋದಿಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ಮಾತ್ರ ಸುತ್ತುತ್ತೆ. ಆ ಪರ್ಟಿಕ್ಯುಲರ್ ಆರ್ಬಿಟ್ನ ನಾವು ಸ್ಟೇಷನರಿ ಆರ್ಬಿಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಆ ಆರ್ಬಿಟ್ಗೆ ಕಂಡೀಷನ್ ಏನಿರಬೇಕು, ದೋಸ್ ಆರ್ಬಿಟ್ಗೆ ಕಂಡೀಷನ್ ಏನಿರಬೇಕಂದ್ರೆ ಅದರ ಆ್ಯಂಗುಲರ್ ಮೊಮೆಂಟಮ್ ಯಾವತ್ತೇ ಆಗಲಿ ಅದರದ್ದು ಆ್ಯಂಗುಲರ್ ಮೊಮೆಂಟಮ್ ಬಂದು NH/2π ಆಗಿರಬೇಕು. ಅಂದರೆ ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π. ಇದನ್ನು MCQ ಆಗಿ ತುಂಬ ಸತಿ ಕೇಳಿದ್ದಾರೆ. ಸೊ ಇಫ್ ಯು ಕಾಂಟ್ ಹ್ಯಾವ್ ಲೈಕ್ 0.5 ಆರ್ ಯು ಕಾಂಟ್ ಹ್ಯಾವ್ ಲೈಕ್ 1.5 h/2π, ಈ ಥರ ಇಲ್ಲ, ಸಾಧ್ಯ ಇಲ್ಲ. ಸೇಮ್ ಥಿಂಗ್ ಲೈಕ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಕ್ವಾಂಟೈಸೇಷನ್ ಚಾರ್ಜ್ ನೆನಪಿದೆ ನಿಮಗೆ? ಕ್ವಾಂಟೈಸೇಷನ್ ಅಂತ ಹೇಳಿದ್ರೆ ಟೋಟಲ್ ಚಾರ್ಜ್ ಇಸ್ ಆಲ್ವೇಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಬೇಸಿಕ್ ಯೂನಿಟ್ ಆಫ್ ಚಾರ್ಜ್. ನಾವು ಎಲೆಕ್ಟ್ರಾನ್ ಅರ್ಧ ಕಟ್ ಮಾಡೋಕ್ಕೆ ಆಗೋದಿಲ್ಲ. ಓಕೆನಾ? ನೆಕ್ಸ್ಟ್, ದಿಸ್ ಇಸ್ ಒನ್ ಫಾರ್ಮುಲಾ. ಎಲೆಕ್ಟ್ರಾನ್ ಎಮಿಟ್ ಎನರ್ಜಿ ಓನ್ಲಿ ಇನ್ ಓಕೆ, ಅದನ್ನು ಕಂಪ್ಲೀಟ್ ಮಾಡಲಿ, ಐ ಎಕ್ಸ್ಪ್ಲೈನ್ ಯು. ಓಕೆ, ಎಲೆಕ್ಟ್ರಾನ್ ಅನ್ನೋದು ಈ ಸ್ಟೇಷನರಿ ಆರ್ಬಿಟಲ್ ರಿವಾಲ್ವ್ ಮಾಡ್ತಾ ಇದ್ದರೆ ಅದು ಎನರ್ಜಿನೇ ಲಾಸ್ ಮಾಡೋದಿಲ್ಲ. when it will lose the electron, when it will lose the energy, only when it makes transition between the two. ನೋಡಿ, ಫಾರ್ ಎಕ್ಸಾಂಪಲ್ ವಿ ಅಂಡರ್ಸ್ಟುಡ್ ದೇ ಆರ್ ರೋಮಿಂಗ್ ಇನ್ ದ ಸ್ಟೇಷನರಿ ಆರ್ಬಿಟ್ಸ್. ಸ್ಟೇಷನರಿ ಆರ್ಬಿಟ್ಸಲ್ಲಿ ಓಡಾಡ್ತಾ ಇರ್ತವೆ. ಸೊ ಎಲೆಕ್ಟ್ರಾನ್ ಯಾವಾಗ ಜಂಪ್ ಮಾಡುತ್ತೆ ಒಂದು ಆರ್ಬಿಟ್ಗೆ ಇನ್ನೊಂದು ಆರ್ಬಿಟ್ಗೆ, ಆಗ ಮಾತ್ರ ಎನರ್ಜಿ ಅನ್ನೋದು ಅದು ಲಾಸ್ ಇಲ್ಲ ಗೇನ್ ಮಾಡುತ್ತೆ, ಡಿಪೆಂಡಿಂಗ್ ಆನ್ ವೆದರ್ ಇಟ್ಸ್ ಗೋಯಿಂಗ್ ಅಪ್ ಆರ್ ಜಂಪಿಂಗ್ ಡೌನ್ ಅಂತ.
So electron emits energy only when it takes only when they make transition from one orbit to the electron emits or absorbs. ಎರಡು ಆಗುತ್ತೆ. Absorb ಮಾಡ್ಬೋದು, emit ಮಾಡ್ಬೋದು. Okay. When it comes from higher energy to low energy, it's going to leave it's going to give the energy, and when it's going to come from low energy to high energy, so it's going to absorb it. For example, ಬಾಲ್ ತಗೊಂಡು ಮೇಲೆ ಹಾಕ್ಬೇಕಂದ್ರೆ ನೀವು ಎನರ್ಜಿ ಹಾಕಬೇಕು. ನೀವು ಎನರ್ಜಿ ಹಾಕ್ಬಿಟ್ಟು ನೀವು ಊಟ ತಿಂದ್ಬಿಟ್ಟು ಬಾಲ್ ತೊಗೊಂಡು ಮೇಲೆ ಹಾಕ್ಬೇಕು ನೀವು. ಸೊ ಯು ಆರ್ ಗಿವಿಂಗ್ ಎನರ್ಜಿ, ಇಟ್ಸ್ ಅಬ್ಸರ್ವಿಂಗ್, ಬಾಲ್ ಇಸ್ ಅಬ್ಸರ್ವಿಂಗ್ ಎನರ್ಜಿ ಅಂಡ್ ಗೋಯಿಂಗ್ ಅಪ್. ಆ ಬಾಲ್ ಮೇಲೆ ಕೆಳಗಡೆ ಬರೋಕ್ಕಂತ ಅದಷ್ಟು ಕಡೆ ಬರುತ್ತೆ ಆ್ಯಕ್ಚುಲಿ, ಅದಕ್ಕೆ ಎನರ್ಜಿ ಏನು ಬೇಕಾಗಿಲ್ಲ. ಅರ್ಥ ಆಯ್ತಾ? ವೆನ್ ಕಮ್ಸ್ ಫ್ರಮ್ ಹೈ ಏನು ಹೈ ಆರ್ಬಿಟ್, ಏನದು ವಾಟ್ ಇಸ್ ಸ್ಟೇಷನ್ ಆರ್ಬಿಟ್ ಅಲ್ವಾ? ವೆನ್ ಇಟ್ ಕಮ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ ಆರ್ಬಿಟ್ಸ್ ಟು ಲೋ ಎನರ್ಜಿ, ಇಟ್ಸ್ ಗೋಯಿಂಗ್ ಟು ಗಿವ್ ದ ಎನರ್ಜಿ, ಆ್ಯಂಡ್ ಲೋ ಎನರ್ಜಿಯಿಂದ ಹೈ ಎನರ್ಜಿಗೆ ಹೋಗ್ಬೇಕಂತ ಹೇಳಿದ್ರೆ ಇಟ್ಸ್ ಗೋಯಿಂಗ್ ಟು ಅಬ್ಸರ್ವ್ that. Okay, ಅದನ್ನ ಸ್ವಂತ ವರ್ಡ್ಸ್ ಬರೀ ಮಕ್ಕಳು ನಾಟ್ ಎ ಪ್ರಾಬ್ಲಮ್. ಆ್ಯಂಡ್ ದಟ್ ಡಿಫ್ರೆನ್ಸ್, ದ ಎನರ್ಜಿ ಎಮಿಟೆಡ್, ದಟ್ ಇಸ್ ಗಿವನ್ ಬೈ E2 - E1. ಅರ್ಥ ಆಯ್ತಾ? ನೆಕ್ಸ್ಟ್ ಡಿ ಬ್ರೋಗ್ಲಿ ಎಕ್ಸ್ಪ್ಲನೇಷನ್, ವೆರಿ ಸಿಂಪಲ್ ಮಕ್ಕಳು. ಡಿ ಬ್ರೋಗ್ಲಿ ಎಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಸೆಕೆಂಡ್ ಪಾಸ್ಟ್ಲೇಟ್ನ. ಯು ವಿಲ್ ಎಕ್ಸ್ಪ್ಲೇನ್ ದ ಸೆಕೆಂಡ್ ಪಾಸ್ಟ್ಲೇಟ್, ದಿಸ್ ಒನ್ ಹೌ ಇಟ್ ಇಸ್. ಇವ್ರು ಹೇಳ್ತಾರೆ ಅಂದರೆ, ನೀವು ವೆನ್ ಎವರ್ ಎಲೆಕ್ಟ್ರಾನ್ ರಿವಾಲ್ವ್ಸ್ ಅರೌಂಡ್ ದ ನ್ಯೂಕ್ಲಿಯಸ್, ರೈಟ್, ಯು ಕಾಂಟ್ ಟೇಕ್ ದೇ ಗೋ ಇನ್ ಎ ಲೈಕ್ ಸರ್ಕ್ಯುಲರ್ ಪಾತ್ ಲೈಕ್ ದಿಸ್. ಬಿಕಾಸ್ ಡಿ ಬ್ರೋಗ್ಲಿ ಅಂದರೆ ಏನು, ಅವರೆಲ್ಲ ವೇವ್ ಎಲ್ಲ ಹೇಳ್ತಾರೆ, ಎಲ್ಲ ಲೈಫಲ್ಲಿ ಎಲ್ಲ ಅದನ್ನು ವೇವ್, ಪಾರ್ಟಿಕಲ್ ನೇಚರ್, ವೇವ್ ನೇಚರ್ ಎರಡೂ ಇರುತ್ತೆ ಅಂತ ಹೇಳ್ತಾರಲ್ವಾ. He also gave the he also gave formula for wavelength, right? So lambda is equal to h/mv ಅಂತ. ಸೊ ಈ says the electron ಅನ್ನೋದು ಹಂಗೆ ಸ್ಟ್ರೇಟಾಗಿ ಹೋಗೋದಿಲ್ಲ, ಅದು ವೇವಿ ಹತ್ರನೇ ಹೋಗುತ್ತೆ ಅಂತ ಹೇಳ್ತಾರೆ. ಅದನ್ನ ಪ್ರೂವ್ ಮಾಡ್ತಾರೆ. ಸೊ ಡಿ ಬ್ರೋಗ್ಲಿ ಹೇಳಿದ್ದು ಕರೆಕ್ಟೇ ಅಂದ್ಬಿಟ್ಟು. ಹೇಗೆ ಪ್ರೂವ್ ಮಾಡ್ತಾರೆ ಅಂದರೆ, ಸೊ ಈ ಥರ ಹೋಗ್ಬೇಕಂದ್ರೆ ಸ್ಟ್ಯಾಂಡಿಂಗ್ ವೇವ್ ಕ್ರಿಯೇಟ್ ಆಗಬೇಕು. ಸ್ಟ್ಯಾಂಡಿಂಗ್ ವೇವ್ ಅಂದರೆ ಎಲ್ಲಿ ಸ್ಟಾರ್ಟ್ ಆಗಿರುತ್ತೋ ಹಿಂಗೆ ಹೋಗಿ ಅಲ್ಲೇ ಬರಬೇಕು. ಎರಡು ವೇವ್ ನೋಡಿ, ಇದು ಎರಡು ಕ್ರಸ್ಟ್ ಅಲ್ವಾ, ಒಂದು ಮೇಲೆ ಹೋಗುತ್ತೆ, ಇನ್ನೊಂದು ಕೆಳಗಡೆ ಬರುತ್ತೆ, ಎರಡು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಅದು ಏನಾಗುತ್ತೆ, ಇಲ್ಲಿ ಗೆಟ್ಲಾಗೆ ಸರ್ಕಲ್. ಅರ್ಥ ಆಯ್ತಾ? ನೀವು ತಲೆ ಕೆಡ್ಸ್ಕೊಂಬೇಡಿ, ಜಸ್ಟ್ ರೈಟ್ ದಿಸ್. ಆ್ಯಂಡ್ ಎಲೆಕ್ಟ್ರಾನ್ ಇನ್ ಎ ಸರ್ಕ್ಯುಲರ್ ಆರ್ಬಿಟ್ ಆಲ್ವೇಸ್ ಮಸ್ಟ್ ಬಿ ಕನ್ಸಿಡರ್ಡ್ ಎ ವೇವ್. ಅದು ವೇವ್ ಥರ ಹೋಗುತ್ತೆ. ಎಲೆಕ್ಟ್ರಾನ್ ಇನ್ ಸರ್ಕ್ಯುಲರ್ ಆರ್ಬಿಟ್ ಇಸ್ ಮಸ್ಟ್ ಬಿ ಕನ್ಸಿಡರ್ಡ್ ಎಸ್ ಎ ವೇವ್. ಆ್ಯಂಡ್ ನಾವೀಗ ಸ್ಟ್ಯಾಂಡಿಂಗ್ ವೇವ್ ರಿಸಲ್ಟ್ ಮಾಡೋಕ್ಕಂತ ಹೇಳಿದ್ರೆ, ಟು ಗೆಟ್ ದ ಸ್ಟ್ಯಾಂಡಿಂಗ್ ವೇವ್, ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ must be equal to circumference of the orbit. Total distance traveled must be equal to circumference of the orbit, and 2πRn is equal to, that's the total distance circumference, and that must be equal to n lambda. And the de Broglie wave ಬಂದ್ಬಿಟ್ಟು we can get from this equation, and we know the de Broglie wave is n is equal to h/mv, and ಇದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ನಾನೀಗ. in the place of lambdaದಲ್ಲಿ if I put h/mv, and I'm going to put the h/mv, and I'm going to get mv this side, and I get mvr, get 2π this side, h/2π, n into h/2π. therefore you're going to get this answer. ಅರ್ಥ ಸಿಂಪಲ್ ಆಗಿ. ಸೊ ಇಷ್ಟೇ ಮಕ್ಕಳೇ. ಸೊ ಇಷ್ಟನ್ನು ನೋಡ್ಕೊಂಡು ಹೋಗಿ. ಸೊ ಸಾರಿ, ಐ ಕುಡ್ ನಾಟ್ ಕಂಪ್ಲೀಟ್ ದಿಸ್ ಚಾಪ್ಟರ್ಸ್. ಬೇರೆ ಎಲ್ಲ ಕಂಪ್ಲೀಟ್ ಆಗಿ ಚಾಪ್ಟರ್ಸ್ ಎಲ್ಲನೂ ಜಸ್ಟ್ ಆಪ್ಷನ್ ಇರಲಿ ಅಂತ, ಯಾಕಂದರೆ ಇದು ಈಸಿ ಚಾಪ್ಟರ್ಸೇ. ಇದು ನಿಮ್ಮ ಈ ಯಾವುದೇ ಕ್ವಶನ್ ಬಂದು ನೀವು ಬಿಡಬಾರ್ದು. ಇದು ಈಸಿ ಟು ಸ್ಕೋರ್. ಜಸ್ಟ್ ಡಿ ಬ್ರೋಗ್ಲಿ ಎಕ್ಸ್ಪ್ಲನೇಷನ್, ಸಿಂಪಲ್. ಡಿ ಬ್ರೋಗ್ಲಿ ಎಕ್ಸ್ಪ್ಲನೇಷನ್ ಅಂದರೆ ಒಂದೆರಡು ಸ್ಟೇಟ್ಮೆಂಟು, ಎರಡು ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗೀತು. ಆ ಡಯಾಗ್ರಾಮ್ ಬೇಕಾದ ಟೈಮ್ ಇದ್ದರೆ ಬರೀ, ಇಲ್ಲಂದ್ರೆ ನಾಟ್ ರಿಕ್ವೈರ್ಡ್. ಅದಾದಮೇಲೆ ನೆಕ್ಸ್ಟು ಬೋರ್ಸ್ ಪಾಸ್ಟ್ಯುಲೇಟ್, ಸಿಂಪಲ್ ಬೋರ್ಸ್ ಪಾಸ್ಟ್ಯುಲೇಟ್ಸು. ಅದಾದಮೇಲೆ ಐನ್ಸ್ಟೈನ್ ಫೋಟೋಎಲೆಕ್ಟ್ರಿಕ್ ಈಕ್ವೇಷನ್, ಸಿಂಪಲ್, ವೆರಿ ಸಿಂಪಲ್. ಅಬ್ಸರ್ವೇಷನ್ ಬರೀರಿ. ಕೆಲವೊಂದು ಸತಿ ಈ ಗ್ರಾಫ್ಸ್ನೇ ಅವ್ರು 1 ಮಾರ್ಕ್ 2 ಮಾರ್ಕ್ ಹೇಳ್ತಾರೆ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದರೆ ಏನು, ಇಷ್ಟು ನೋಡ್ಕೊಂಡು ಹೋಗಿ ಮಕ್ಕಳೇ. ದಿಸ್ ವಾಟ್ ಐ ಕ್ಯಾನ್, ಯಾಕೆ ನಾಳೆನೇ ಎಕ್ಸಾಮ್ ಇದೆ ನಿಮಗೆ. ಸೊ ನಾಳೆ ಅಲ್ಲ, ಇನ್ನೊಂದು ಗಂಟೆ, ಕೆಲವೇ ಗಂಟೆಗಳಲ್ಲಿ. ಆ್ಯಂಡ್ ದಿಸ್ ಇಸ್ ಮೈ ಲಾಸ್ಟ್ ಲೆಕ್ಚರ್ ವಿಡಿಯೋ ಆಫ್ ಫಿಸಿಕ್ಸ್. ಐ ಹೋಪ್ ಫಿಸಿಕ್ಸ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಿ ಯು ಇನ್ ದ, ನೀವು ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡ್ತೀರಾ. ಆ್ಯಂಡ್ ಯು ಆಲ್ವೇಸ್ ಕಮ್ ವಿತ್ ಅ ವೆರಿ ಹ್ಯಾಪಿ ಫೇಸಸ್, ದಟ್ಸ್ ಮೈ ವೆರಿ ಶೋರ್. ಸಿ ಯು ಇನ್ ದ ಎಕ್ಸಾಮ್ ಹಾಲ್ಸ್. ನಾನು ಕೆಲವೊಂದು ಕಾಲೇಜ್ಗೆ ಬರ್ತೀನಿ. ಆ್ಯಂಡ್ ಟೇಕ್ ಕೇರ್ ಮಕ್ಕಳೇ. ಓಕೆ.